ಹಾಯ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ಸಿನಿ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ. ಇದು ಬಂದುಬಿಟ್ಟು ಶನಿವಾರದ್ದು ಮಿನಿ ಬ್ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಆಯಿತಾ? ಯಾರೂ ಬೇಜಾರು ಮಾಡ್ಕೋಬೇಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಫ್ರೆಶ್ ಅಪ್ ಆಗಿ ಮನೆ ಕೆಲಸನೆಲ್ಲ ಮುಗಿಸಿ ಅಡುಗೆ ಮನೆಗೆ ಬಂದಿದ್ದೀನಿ. ಇವತ್ತು ಸ್ವಲ್ಪ ಪಾಲಕ್ ಇತ್ತು, ಪಾಲಕ್ ಚಪಾತಿ ಮಾಡಿಬಿಡೋಣ ಅಂತ. ಮತ್ತು ಇದು ಗೌರಿಕಾಯಿನೂ ಜಾಸ್ತಿ ಇತ್ತು, ಅದನ್ನು ಕೂಡ ಪಲ್ಯ ಮಾಡ್ಕೊಳ್ಳೋಣ, ತುಂಬ ಚೆನ್ನಾಗಿರುತ್ತೆ. ಗೌರಿಕಾಯಿ ಪಲ್ಯ ಕೆಲವರು ಇಷ್ಟಪಡಲ್ಲ, ಆದರೆ ಈ ರೀತಿ ಮಾಡಿದಾಗ ತುಂಬಾ ಇಷ್ಟಪಡ್ತಾರಂತಲೇ ಹೇಳ್ಬೋದು. ಹೇಗೆ ಮಾಡೋದು ಬನ್ನಿ ನೋಡೋಣ. ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ಸಣ್ಣದಾಗಿ ಗೌರಿಕಾಯಿನ ಹೆಚ್ಚಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಉಪ್ಪನ್ನು ಹಾಕಿ ಒಂದು 2 ವಿಷಲ್ ಇಲ್ಲಾಂದರೆ 1 ವಿಷಲ್ ತೆಗೆಸ್ಕೊಂಡ್ರೂ ಸಾಕು. ಸ್ವಲ್ಪ ಬೆಂದರೆ ಚೆನ್ನಾಗಿರುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಕೂಗನ್ನ ಕೂಗಿಸ್ಕೊಳ್ತಾ ಇದ್ದೀನಿ ಅಷ್ಟೇನೆ. ಒಂದು ಕೂಗು ಕೂಗಿಸ್ಕೊಂಡ್ರೆ ಸಾಕು ಅನಿಸುತ್ತೆ, ಏಕೆಂದರೆ ಜಾಸ್ತಿ ನುಣ್ಣಗಾದರೂ ಅಷ್ಟು ಚೆನ್ನಾಗಿರಲ್ಲ. ಕೂಗಿಸ್ಕೊಂಡಿದ್ದಾದಮೇಲೆ ಅದನ್ನೆಲ್ಲ ಸೈಡಿಗೆ ತೆಗೆದು ಮತ್ತು ನಾವು ನೀರನ್ನು ಬಗ್ಸ್ಕೋಬೇಕಾಗುತ್ತೆ. ಈಗ ನಾನು ಪಾಲಕ್ ಚಪಾತಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಾಲಕ್ ಸೊಪ್ಪನ್ನ ಸ್ವಲ್ಪ ನೀಟಾಗಿ ವಾಶ್ ಮಾಡಿಬಿಟ್ಟು ಸಣ್ಣದಾಗಿ ಹೆಚ್ಕೋಬೇಕಾಗುತ್ತೆ. ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಪಾಲಕ್ ಚಪಾತಿ ಮಾಡೋದು ಹೇಗೆ ಅಂತ, ಬಟ್ ಅದು ಬೇರೆ ರೀತಿ. ಇದು ಆಗಾಗ್ಗೆ ಹಾಕ್ತಾಯಿದ್ದೀನಿ, ಅದನ್ನು ಬೇಯಿಸಿ ಹಾಕಿದ್ದೆ. ಒಂದು ಸರಿ ಟೈಮ್ ಇದ್ದರೆ ಅದು ಕೂಡ ವಿಡಿಯೋನ ಒಂದು ಸರಿ ಚೆಕ್ ಮಾಡಿ ನೋಡಿ, ಆಯಿತಾ? ಪಾಲಕ್ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತಲೇ ಹೇಳ್ಬೋದು. ತುಂಬ ಸಣ್ಣದಾಗಿ ಹೆಚ್ಕೋಬೇಕಾಗುತ್ತೆ ನೀವು ಪಾಲಕ್ ಸೊಪ್ಪನ್ನ. ಈ ರೀತಿ ಹೆಚ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬೇಯುತ್ತೆ ಅಂತ ಅಷ್ಟೇ. ನಾನು ಕೂಡ ಆಶೀರ್ವಾದ ಹಿಟ್ಟನ್ನ ತೊಗೊಳ್ತೀನಿ, ಯಾವಾಗಲೂ ಹೇಳ್ತಲೇ ಇರ್ತೀನಿ ಆಶೀರ್ವಾದ ಹಿಟ್ಟನ್ನೇ ಯೂಸ್ ಮಾಡೋದು ನಾನು ಅಂತ. ಆಶೀರ್ವಾದ ಹಿಟ್ಟು ನಮಗೆ ಎಷ್ಟು ಬೇಕು, ಒಂದು 10 ಚಪಾತಿ 12 ಚಪಾತಿಗೆ. ಅಂದರೆ ನಾನು ಈಗ ತಿನ್ಕೊಳ್ತೀನಿ, ಮಧ್ಯಾಹ್ನ ಏನಾದರೂ ಸ್ವಲ್ಪ ಅನ್ನನೋ ಇಲ್ಲಾಂದರೆ ಏನೋ ಒಂದು ರಾಗಿ ಗಂಜಿನೋ ಏನಾದರೂ ಒಂದು ಸೇವನೆ ಮಾಡಿಬಿಡ್ತೀನಿ ಊಟಕ್ಕೆ. ಮತ್ತು ಸಂಜೆಗೂ ಸ್ವಲ್ಪ ಬೇಕು, ಒಂದು 5-6 ಚಪಾತಿಗೆ, ನನಗೂ ನಮ್ಮ ಮನೆಯವ್ರಿಗಿಬ್ರಿಗೂ. ಹಾಗಾಗಿ ಒಂದು 10-12 ಚಪಾತಿಗೆ ನಾನು ತೊಗೊಳ್ತಾ ಇರುವಂಥದ್ದು ಅಷ್ಟೇ ಕ್ವಾಂಟಿಟಿ. ನಮಗೆ ಚಪಾತಿ ಮಾಡಿದ್ದಿನ ನಾನು ಮಧ್ಯಾಹ್ನ ಮತ್ತೆ ಚಪಾತಿ ತಿನ್ನೋಕ್ಕಾಗಲ್ಲ, ಹಾಗಾಗಿ ಅಷ್ಟೇ. ಏನಾದರೂ ಗಂಜಿನ ಏನಾದ್ರು ಕುಡಿದು ಸುಮ್ಮನಾಗ್ತೀನಿ, ಯಾಕಂದರೆ ಬೆಳಗ್ಗೆನೂ ತಿಂಡಿಗೆ ಚಪಾತಿನೇ ತಿಂದಿರ್ತೀನಿ. ಹಾಗಾಗಿ ನಾನೇನು ಮಧ್ಯಾಹ್ನ ಗಂಜಿ ಕುಡ್ಕೊಂಡ್ರೆ ಸಾಕು, ಹಾಗಾಗಿ ಅಷ್ಟೇ. ಹಿಟ್ಟನ್ನು ಕೂಡ ಹಾಕ್ಕೊಂಡಿದ್ದಾಯಿತು, ಉಪ್ಪನ್ನು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಮತ್ತು ನಾನು ಪಾಲಕ್ ಸೊಪ್ಪನ್ನ ನೀಟಾಗಿ ಅದರೊಳಗಡೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದನ್ನೆಲ್ಲ ಹೇಗೆ ಮಿಕ್ಸ್ ಮಾಡೋದು ಅಂತ ಡೌಟ್ ಬರ್ಬೋದು ನಿಮಗೆ. ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಮಿಕ್ಸ್ ಆದರೆ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಬೆಂದಮೇಲೆ ಅದೇನು ಅನಿಸೋದೇ ಇಲ್ಲ, ಆ್ಯಕ್ಚುಲಿ ಅಷ್ಟು ಚೆನ್ನಾಗಿರುತ್ತೆ. ಒಟ್ಟಿಗೆ ಸಣ್ಣದಾಗೆ ಕಟ್ ಮಾಡ್ಕೋಬೇಕಾಗತ್ತೆ ಅಷ್ಟೇ. ನೀವು ತುಂಬ ಜನ ಎಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನೋಡಿ ಕೆಲವರು ಲೈಕು ಮಾಡ್ತಾಯಿದ್ದೀರಾ, ಕೆಲವರು ಸಬ್ಸ್ಕ್ರೈಬು ಮಾಡ್ತಾಯಿದ್ದೀರಾ. ತುಂಬ ಖುಷಿ ಆಗ್ತಿದೆ. ಶಾಪಿಂದು ಕೂಡ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ತುಂಬ ಜನ ಎಲ್ಲ ಶಾಪಿಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ತಾಯಿದ್ದೀರಾ. ಮತ್ತು ಎಲ್ಲರೂ ಆನ್ಲೈನು ಕೂಡ ಪರ್ಚೇಸ್ ಮಾಡ್ತಾಯಿದ್ದೀರಾ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ, ಏಕೆಂದರೆ ನಮ್ಮದು ಬಿಸ್ನೆಸ್ಸು ತುಂಬ ಕಷ್ಟಪಟ್ಟು ನಾನು ಮಾಡಿರುವಂಥ ಬಿಸ್ನೆಸ್ ಇದು. ತುಂಬ ಜೀರೋಯಿಂದ ಬಂದಿದ್ದೀವಿ ನಾವು ಕೂಡ, ತುಂಬ ಕಷ್ಟಪಟ್ಟು ಮಾಡಿದ್ದೀವಿ. ಬಟ್ ಈ ಮಟ್ಟಕ್ಕೆ ತಂದಿದ್ದೀನಿ. ನಾನು ಪವನ್ಸಿನಿ ಕಲೆಕ್ಷನ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ 1 ಇಯರ್ ಆಗ್ತಾಯಿದೆ. ಅಂದರೆ ಡಿಸೆಂಬರ್ 28 2 ಡೇಸ್ ಹೋದರೆ 1 ಇಯರ್ ಆಗ್ತಾಯಿದೆ. ಅದು ಕೂಡ ತುಂಬ ಇಂಪ್ರೂವ್ಮೆಂಟ್ ಅಂತ ಅನಿಸಿಲ್ಲ ನನಗೇನು, ಬಟ್ ಇಲ್ಲಿರೋ ಕಸ್ಟಮರ್ಸ್ಗಳಿಗೆ ಇಂಪ್ರೂವ್ಮೆಂಟ್ ಆಗಿದೆ. ಸುಮಾರು ಜನ ಆನ್ಲೈನಲ್ಲೂ ಪರ್ಚೇಸ್ ಮಾಡಿದ್ದಾರೆ, ಅಷ್ಟು ಗ್ರೋತ್ ಆಗಿಲ್ಲ. ಇನ್ನು ಗ್ರೋತ್ ಆದಾಗ ನಾನೇ ಹೇಳ್ಬಿಡ್ತೀನಿ, ಆಯಿತಾ? ನೋಡಿ, ನೀಟಾಗೆ ಅದಕ್ಕೆ ತಕ್ಕಷ್ಟು ನೀಟಾಗಿ ಕಲಿಸ್ಕೊಂಡಿದ್ದು ಒಂದು ಅರ್ಧ ಗಂಟೆ ರೆಸ್ಟಿಗೆ ಬಿಡಬೇಕಾಗುತ್ತೆ. ಮತ್ತು ಗೌರಿಕಾಯಿ ಕೂಡ ಬೆಂದಿತ್ತು, ಅದನ್ನು ಕೂಡ ನೀಟಾಗಿ ನೀರೊಂದು ಕಡೆ, ಗೌರಿಕಾಯಿ ಒಂದು ಕಡೆ ಮಾಡ್ಕೊಳ್ತಾ ಇದ್ದೀನಿ. ಜಾಲರ ತೊಗೊಂಡು ಅದನ್ನು ಕೂಡ ಬಗ್ಗಿಸ್ಕೊಳ್ತಾ ಇದ್ದೀನಿ. ನೀಟಾಗೆ ಸೈಡಿಗೆ ಎತ್ತಿಟ್ಬಿಟ್ಟು ಸ್ವಲ್ಪ ಕಡಲೆ ಬೀಜನ ಬಿಸಿ ಮಾಡ್ಕೋಬೇಕಾಗುತ್ತೆ. ನಾನು ಇದನ್ನು ಒಂದು ಪುಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಅಂದರೆ ಸ್ವಲ್ಪ ಖಾರ ಇರೋದು ಸ್ವಲ್ಪ ಸಪ್ಪೆ ಇರೋದು 2 ಒಣಮೆಣ್ಸಿನ್ಕಾಯಿನ ತೊಗೊಳ್ತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ಮಿಕ್ಸಿಗೆ ಹಾಕ್ಕೊಂಡು ಪುಡಿನ ರುಬ್ಬಿ ಎತ್ತಿಟ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ಕಡಲೆ ಬೀಜ ಪುಡಿ ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಅಷ್ಟೇನೆ, ಇದಕ್ಕೆ ಮೇನ್ ಕಡಲೆ ಬೀಜ ಪುಡಿನೇ ಸೂಪರ್ ಟೇಸ್ಟು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಸ್ವಲ್ಪ ನೋಡಿ ಕಮ್ಮಿನ ಹಾಕ್ಕೊಳ್ಳಿ, ಯಾಕೆ ಅಂತಂದರೆ ಆಲ್ರೆಡಿ ನಾನು ಗೌರಿಕಾಯಿಗೆ ಹಾಕಿದ್ದೀನಿ. ಮತ್ತು ನಾವು ಇದನ್ನು ಪುಡಿ ಸೇರಿಸೋದ್ರಿಂದ ತುಂಬ ಜಾಸ್ತಿ ಆಗಿಬಿಡುತ್ತೆ. ನೀವು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಕಡಲೆ ಬೀಜ ಪುಡಿಗೆ ಉಪ್ಪನ್ನು ಸೇರಿಸ್ಕೊಳ್ಳಿ. ನೋಡಿ, ಇಷ್ಟು ನೀಟಾಗಿ ಇಷ್ಟಿದ್ರೆ ಸಾಕು, ನುಣ್ಣಗಾದರೆ ಸಾಕು. ಮಿಕ್ಸಿಗೆ ಹಾಕ್ಕೊಂಡು ಎತ್ತಿಟ್ಕೋಬೇಕಾಗುತ್ತೆ. ಈಗ ನಾನು ಒಂದು ಪ್ಯಾನನ್ನು ಇಟ್ಕೊಂಡು ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆ ಬಂದುಬಿಟ್ಟು ಗೌರಿಕಾಯಿ ಪಲ್ಯಕ್ಕೆ.
ತುಂಬ ಈಸಿಯಾಗಿ ಮಾಡ್ಬೋದು. ಏಕೆಂದರೆ ಎಣ್ಣೆಲ್ಲೇ ಹಾಕಿ ಬೇಯಿಸೋದ್ರಿಂದ ಗೌರಿಕಾಯಿ ಬೇಯಲ್ಲ. ಹಾಗಾಗಿ ಈ ರೀತಿ ನಾನು ಮಾಡ್ಕೊಳ್ತೀನಿ ಯಾವಾಗಲೂ ಅಷ್ಟೇನೆ. ಸಾಸಿವೆ ಹಾಕ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಕಾದ್ಮೇಲೆ ಸ್ವಲ್ಪ ಸಾಸಿವೆನ ಒಂದು ಅರ್ಧ ಸ್ಪೂನ್ನ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಮತ್ತು ಹಸಿ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ನಾನು. ಹಸಿ ಈರುಳ್ಳಿ ಒಂದು ಈರುಳ್ಳಿ ಆದರೆ ಸಾಕು, ಸ್ವಲ್ಪ ಜಾಸ್ತಿ ಹಾಕಿರೂ ಚೆನ್ನಾಗಿರುತ್ತೆ. ಬಟ್ ದೊಡ್ಡ ಸೈಜ್ನ ಒಂದು ಈರುಳ್ಳಿ ನಾನು ಹಾಕ್ಕೊಂಡಿದ್ದೀನಿ ಅಷ್ಟೇನೆ. ಒಂದು 4ರಿಂದ 3 ಹಸಿಮೆಣ್ಸಿನ್ಕಾಯಿ ತೊಗೊಳ್ಳಿ, ಜಾಸ್ತಿ ಬೇಡ, ಯಾಕಂದರೆ ಆಲ್ರೆಡಿ ನಾವು ಖಾರದ ಪುಡಿಗೆ ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡಿದ್ದೀವಿ. ಹಾಗಾಗಿ ಅಷ್ಟೇ. ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ತೊಗೊಳ್ಳಿ. ನೀಟಾಗೆ ಸ್ವಲ್ಪ ಒಂದು 50-60% ನೀಟಾಗೆ ಹಸಿ ವಾಸನೆ ಹೋಗೋವರೆಗೂ, ಅಷ್ಟು ಏನು ಸಿಯೋದು ಬೇಡ, ಹಸಿ ವಾಸನೆ ಹೋದರೆ ಸಾಕು, ಅಷ್ಟು ನೀಟಾಗಿ ಹುರ್ಕೊಳ್ಳಿ. ಏಕೆಂದರೆ ಬಾಯಿಗೆ ಗೌರಿಕಾಯಲ್ಲಿ ಸಿಕ್ಕಿದರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಜಾಸ್ತಿ ಸೀಸೋದ್ರಿಂದ ಅಷ್ಟು ಚೆನ್ನಾಗಿರಲ್ಲ ತಿನ್ನೋಕ್ಕೆ. ನೋಡಿ, ಅಷ್ಟು ಹುರ್ಕೊಂಡಿದ್ದಾದಮೇಲೆ ನಾನು ಗೌರಿಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೊಂದು ರೀತಿಯೂ ಮಾಡ್ಬೋದು, ಗೌರಿಕಾಯಿನೆಲ್ಲ ನೀಟಾಗಿ ಕೈಯಲ್ಲಿ ಹಿಂಡ್ಕೊಂಡು ಆ ರಸನೆಲ್ಲ ಸೈಡಿಗೆ ತೆಗ್ದು ಕೂಡ ಮಾಡ್ಬೋದು. ಬಟ್ ಅದು ಚೆನ್ನಾಗಿರುತ್ತೆ, ಇದು ಕೂಡ ಚೆನ್ನಾಗಿರುತ್ತೆ. ಎರಡನ್ನೂ ಟ್ರೈ ಮಾಡಿ ನೋಡಿ. ಏನಿಲ್ಲ, ಗೌರಿಕಾಯಿನ ಸೈಡಿಗೆ ರಸನೆಲ್ಲ ಹಿಂಡಬೇಕಾಗುತ್ತೆ ಕೈಯಲ್ಲಿ ಅಷ್ಟೇ. ನಾನು ಹಿಂಡ್ಕೊಂಡಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. ಅದು ಕೂಡ ಮಾಡ್ಕೊಳ್ತೀನಿ, ಬಟ್ ಇವತ್ತೇನು ಹಿಂಡಿಲ್ಲ, ಹಾಗೆ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನೀಟಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕಡಲೆಬೀಜ ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಇದಕ್ಕಂತೂ ನಿಜವಾಗೂ ಮೇನ್ ಬೇಕಾಗಿರೋದೇ ಕಡಲೆಬೀಜ ಪುಡಿ. ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಕಡಲೆಬೀಜ ಪುಡಿ. ಸ್ವಲ್ಪ ಕೊಬ್ಬರಿ ತುರಿನೂ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೇನು ಯಾವಾಗಲೂ ಕೊಬ್ಬರಿ ತುರಿನ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಮುಂಚೆನೇ, ಒಂದು 3 ದಿನಕ್ಕೆ ಆಗೋವಷ್ಟು. ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ತುರ್ಕೊಂಡು, ಯಾಕಂದರೆ ಅಡುಗೆ ಮಾಡೋ ಟೈಮಲ್ಲೇ ನಾನು ಮಾಡ್ಕೊಳಕ್ಕಾಗಲ್ಲ ಅದನ್ನೆಲ್ಲನೂ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿ ನೋಡಿ ಉಪ್ಪನ್ನು ಸೇರಿಸ್ಕೊಳ್ಳಿ, ಯಾಕಂದರೆ ಆಲ್ರೆಡಿ ಕಡಲೆಬೀಜ ಪುಡಿಗೂ ಹಾಕಿದ್ವಿ ನಾವು, ಗೌರಿಕಾಯಿಗೂ ಸೇರಿಸಿದ್ವಿ. ಮತ್ತು ಈಗ ಒಂದು ಸರಿ ಏನಾದರೂ ಒಂಚೂರು ಬಾಯಲ್ಲಿ ಹಾಕ್ಕೊಂಡು ರುಚಿ ನೋಡಿ ಉಪ್ಪನ್ನು ಸೇರಿಸ್ಕೊಳ್ಳಿ. ನನಗೆ ಸ್ವಲ್ಪ ಸಾಕಾಗಿರಲಿಲ್ಲ, ಹಾಗಾಗಿ ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇನೆ. ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋದು ಗೌರಿಕಾಯಿ ಪಲ್ಯ ಮಾಡೋದು. ಒಂದು ಸ್ವಲ್ಪ ಲಾಸ್ಟಿಗೆ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು ಸೇರಿಸೋದ್ರಿಂದ. ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಇಡ್ತಾ ಇದ್ದೀನಿ ಅಷ್ಟೇ ನಾನು. ಆಮೇಲೆ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಇನ್ನು ಚಪಾತಿನೂ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಒಂದು ಅರ್ಧ ಗಂಟೆ ನೆಂದಿದೆ ಹಿಟ್ಟು ಅಷ್ಟೇನೆ. ತುಂಬ ಚೆನ್ನಾಗಿ ಸಾಫ್ಟ್ ಆಗಿತ್ತು ಅಂತಲೇ ಹೇಳ್ಬೋದು. ನನಗನ್ನಿಸ್ತು ಸ್ವಲ್ಪ ಜಾಸ್ತಿನೇ ಸಾಫ್ಟ್ ಆಗಿತ್ತು ಇವತ್ತು, ಎಣ್ಣೆ ಜಾಸ್ತಿ ಸೇರಿಸಿದ್ದೀನಿ ಅಂತ ಅನ್ನಿಸ್ತು. ಏನೂ ಮಾಡೋಕ್ಕಾಗಲ್ಲ, ಒಂದೊಂದ್ಸರಿ ಅಡುಗೆ ಮಾಡಬೇಕಾದಾಗ ಏನಾದರೂ ಮಿಸ್ಟೇಕ್ ಆಗೇ ಆಗುತ್ತೆ. ಯಾರೂ ಪರ್ಫೆಕ್ಟಾಗಿ ಅಡುಗೆ ಮಾಡೋಕ್ಕಾಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಪರ್ಫೆಕ್ಟಾಗಿ ನಾನು ಯಾವಾಗಲೂ ಮಾಡ್ತೀನಿ ಬಿಡಿ, ಬಟ್ ಆದರೆ ಒಂಚೂರು ಹಿಂಗೆ ಏನಾದರೂ ಒಂದು ಮೆತ್ತಗಾಗೋದು, ಇಲ್ಲಾಂದರೆ ಏನಾದರೂ ಒಂದು ಮಿಸ್ಟೇಕ್ ಆಗ್ತಲೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅಂದರೆ ತುಂಬ ಚೆನ್ನಾಗಿ ಮೆತ್ತಗಿತ್ತು ಚಪಾತಿ ಅಂತಲೇ ಹೇಳ್ಬೋದು. ನೀಟಾಗೆ ಲಟ್ಟಿಸ್ಕೋಬೇಕಾಗುತ್ತೆ, ಯಾಕಂದರೆ ಹಿಟ್ಟಾಕಿರೋದ್ರಿಂದ ಒಂದೊಂದು ಸರಿ ಬರುತ್ತೋ ಇಲ್ವೋ ಚಪಾತಿ ಲಟ್ಟಕ್ಕೆ ಅಂತ ಅನ್ನಿಸ್ಬೋದು ನಿಮಗೆ. ನಾನು ಯಾವಾಗಲೂ ಬಂಡೆಲೆ, ನಮ್ಮದೇನು ಸೆಲ್ಫ್ ಬಂಡೆ ಇದೆಯೋ ಅಡುಗೆ ಮನೇಲಿ, ನಾನು ಆ ಬಂಡೆಲೆ ಮೇಲೇ ಚಪಾತಿನ ಲಟ್ಟಿಸ್ಕೊಳ್ತೀನಿ. ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಇನ್ನೇನು ಬಾಣಲಿ ಸ್ವಲ್ಪ ಇಟ್ಕೊಂಡು ಚಪಾತಿ ಬಾಣಲಿನ ನೀಟಾಗಿ ಎಣ್ಣೆನ ಹಚ್ಕೊಂಡು ನಾವು ಹಾಕೋಬೇಕಾಗುತ್ತೆ. ನಾವು ಬಾಣಲಿ ಅಂತಲೇ ಹೇಳೋದು, ಊರ ಕಡೆ ಹೇಗೆ ಮಾತಾಡ್ತೀವೋ ಹಾಗೆ ಮಾತಾಡ್ತಾ ಇದ್ದೀನಿ, ಯಾರು ಬೇಜಾರು ಮಾಡ್ಕೊಬೇಡಿ. ಪ್ಯಾನ್ ಅಂತ ಹೇಳೋಕ್ಕೆ ಬರಲ್ಲ ಬೇಗ, ಹಾಗಾಗಿ ಇನ್ನೇನು ಚಪಾತಿ ಕೂಡ ಸೇರಿಸ್ಕೊಂಡಿದ್ದೀನಿ. ಯಾವತ್ತೂ ನಾವು ಹಳ್ಳೀಲಿ ಬೆಳೆದಿರೋರಲ್ವಾ, ಹೇಗೆ ಬಿಡೋಕ್ಕಾಗುತ್ತೆ. ನಾವು ಮಿನಿಮಮ್ ಅಂದರೆ 16-17 ವರ್ಷ ನಾನು ಹಳ್ಳಿಲೇ ಇದ್ದೆ. 16 ವರ್ಷ ಆಗಿತ್ತು ಅನಿಸುತ್ತೆ ನಾನು ಬೆಂಗಳೂರಿಗೆ ಬಂದಾಗ. ಸಿಟಿ ವಾತಾವರಣ ಏನೊಂದು ಸ್ವಲ್ಪ ದಿನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ, ಬಟ್ ಸ್ಟ್ಯಾಂಡರ್ಡಾಗಿ ಇರೋಕ್ಕಾಗಲ್ವಲ್ಲ. ಬರುತ್ತೆ, ಬಟ್ ಆದ್ರೂ ಒಂದೊಂದ್ಸರಿ ಹಳ್ಳಿ ಭಾಷೆನ ಯಾವುದು ಬಿಡಲ್ಲ ನಾನು, ಅದನ್ನು ಹಾಗೆ ಮಾತಾಡ್ಕೊಂಡು ಹೋಗ್ತೀನಿ ನಾನು ಲಾಸ್ಟ್ವರೆಗೂ. ನೀಟಾಗಿ ಸುತ್ತು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿ ಬೇಯಬೇಕು. ಬೆಂದಿಲ್ಲ ಅಂದರೆ ಚಪಾತಿ ಅಷ್ಟು ಟೇಸ್ಟಿಯಾಗಿರಲ್ಲ, ಯಾಕಂದರೆ ಪಾಲಕ್ ಹಾಕಿರೋದ್ರಿಂದ ನೀಟಾಗಿ ಬೇಯಬೇಕಾಗುತ್ತೆ ಸುತ್ತೂ. ಈ ರೀತಿ ನೀವು ಈ ರೀತಿ ಒತ್ಕೊಂಡ್ರೆ ನೀಟಾಗಿ ಬೇಯುತ್ತೆ ಚಪಾತಿ. ನಾವು ಮಾಮೂಲಿ ಚಪಾತಿ ಅಂದರೆ ಸ್ವಲ್ಪ ತೆಳುವಿರುತ್ತೆ, ಬೇಗನೆ ಬೆಂದ್ಬಿಡುತ್ತೆ. ಇದೊಂದು ಚೂರು ಮಂದ ಬರೋದ್ರಿಂದ, ದಪ್ಪಗಿರೋದ್ರಿಂದ ಚಪಾತಿ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಚಪಾತಿನೂ ಕೂಡ ತುಂಬ ಚೆನ್ನಾಗೇ ಬೇಯಿಸ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬಹುದು. ಆಯಿತಾ, ಇನ್ನೇನು ಚಪಾತಿ ಕೂಡ ಬೇಯಿಸ್ಕೊಂಡಿದ್ದಾಯಿತು. ಅಂದರೆ ಸೀಸ್ಕೋಬೇಡಿ, ಮಿನಿಮಮ್ ಉರಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಕೂಡ ಇನ್ನೇನು ಟೈಮ್ ಆಗಿತ್ತು ಶಾಪಿಗೆ, ಇನ್ನೇನು 10:30ಗೆಲ್ಲ ಶಾಪಿಗೆ ಹೋಗ್ಬೇಕಲ್ವಾ. ನಾನು ಕೂಡ ಇನ್ನೇನು ತಿಂಡಿನ ಮುಗಿಸ್ಬಿಟ್ಟು ಶಾಪಿಗೆ ಹೋಗೋಣ ಅಂತ ಹೊರಟಿದ್ದೀನಿ. ತಿಂಡಿನೂ ಕೂಡ ಮುಗಿಸಿ, ಶಾಪಲ್ಲಿ ಪ್ರಮೋಷನ್ ಮಾಡೋದೆಲ್ಲ ಜಾಸ್ತಿ ಇತ್ತು, ಐಟಮ್ಸ್ ಎಲ್ಲ ರೀಸ್ಟಾಕ್ ಆಗಿತ್ತು. ಮತ್ತೇನು ನಾನು ಬುಧವಾರ ಹೋಗಿ ತಂದಿದ್ದೆಲ್ಲ ಇನ್ನೂ ರೀಸ್ಟಾಕ್ ಆಗ್ತಲೇ ಇದೆ ನಮ್ಮ ಶಾಪಲ್ಲಿ. 2 ದಿನಕ್ಕೊಂದು ಐಟಮ್ ಹಾಕಿಸ್ಕೊಳ್ತಲೇ ಇರ್ತೀನಿ,
ಯಾಕೆ ಅಂತಂದರೆ ಶಾಪು ಸ್ವಲ್ಪ ಜಾಗ ಸಾಕಾಗಲ್ಲ ಒಂದೇ ದಿನ ಎಲ್ಲ ಐಟಮ್ ಬಂದರೆ ಅಂತ ಹೇಳ್ಬಿಟ್ಟು ನಾನು ಒಂದಿನ ಹೋಗಿ ಎಲ್ಲ ಶಾಪ್ ಮಾಡಿಬಿಟ್ಟು 2 ದಿನಕ್ಕೊಂದ್ಸರಿ 1 ದಿನಕ್ಕೊಂದ್ಸರಿ ಪೂರ್ತಿ ಒಂದು 3-4 ದಿನ ಬರೋ ಥರ ಮಾಡ್ಕೊಂಡು ಬರ್ತೀನಿ ನಾನು. ಇದು ಕೂಡ ಇವತ್ತು ಐಟಮ್ ಬಂದಿತ್ತು ಮತ್ತು ಅದನ್ನು ಕೂಡ ನಾನು ಎಲ್ಲ ಜೋಡಿಸ್ಕೊಂಡಿನಿ ಇದು ಮಾಡಬೇಕಿತ್ತು. ಇವತ್ತು ನಾನು ಬ್ಯಾಗ್ದು ಪ್ರಮೋಷನ್ ಮಾಡಿದ್ದೀನಿ, ವೆನಿಟಿ ಬ್ಯಾಗ್ದು. ತುಂಬ ಟ್ರೆಡಿಷ್ನಲಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಈ ಬ್ಯಾಗ್ ಅಂತೂ. ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬಹುದು. ಇದು ಓನ್ಲಿ ನಿಮಗೆ ಬ್ರ್ಯಾಂಡೆಡ್ ಆಗಿರುತ್ತೆ ನೋಡಿ. 2 ಕಂಪಾರ್ಟ್ಮೆಂಟ್ ಇರುತ್ತೆ. ನಿಮಗೆ 2 ಆಪ್ಷನ್ ಕೊಟ್ಟಿರ್ತಾರೆ ಇದರಲ್ಲಿ. ಒಂದು ಕೈಗೆ ಈ ರೀತಿ ಹಾಕೋಬೋದು, ಒಂದು ಲೆಂತಿಯಾಗೂ ಕೂಡ ನೀವು ತಗಲು ಹಾಕ್ಕೊಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. 2 ಜಿಪ್ ಬಂದ್ಬಿಟ್ಟು ನೋಡಿ, ಈ ಕಡೆ ಸೈಡಲ್ಲಿ 1 ಜಿಪ್ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಮತ್ತು ಬ್ರ್ಯಾಂಡೆಡ್ ಆಗಿರುತ್ತೆ ಬ್ಯಾಗು. ಇದು ನೀವು ರೇಟ್ ಕೇಳಿದ್ರೆ ತುಂಬ ಶಾಕ್ ಆಗ್ತೀರ ಅಂತ ಅಂದ್ಕೊಂಡಿದ್ದೀನಿ. ಓನ್ಲಿ ನಿಮಗೆ 250ಗೆ ಸಿಗ್ತಾ ಇದೆ. ಬೇಗನೆ ಬುಕ್ಕಿಂಗ್ ಮಾಡ್ಕೊಳ್ಳಿ. ಏಕೆಂದರೆ 7 ಕಲರ್ ಇದೆ ಇದರಲ್ಲಿ, 8 ಕಲರ್ ಅವೈಲೇಬಲ್ ಇದೆ. 8 ಕಲರು ತುಂಬ ಟ್ರೆಡಿಷ್ನಲ್ ಆಗಿದೆ ಅಂತಲೇ ಹೇಳ್ಬೋದು. 250 ರುಪೀಸ್ ಆಗುತ್ತೆ. ಶಿಪ್ಪಿಂಗು ಒಂದು ಬ್ಯಾಗ್ಗೆ 30 ರುಪೀಸ್ ಆಗುತ್ತೆ ಅಷ್ಟೇ. ಬೇಗನೆ ಬುಕ್ಕಿಂಗ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಇಲ್ಲಾಂದರೆ ಡಿಸ್ಕಷನಲ್ಲಿ ನಂಬರ್ ಹಾಕಿರ್ತೀನಿ ನಾನು. ಅಲ್ಲಿ ನಂಬರ್ನ ಹುಡುಕಿದ್ರೆ ನಿಮಗೆ ಸಿಗುತ್ತೆ. ನಾನು ಇನ್ಸ್ಟಾಗ್ರಾಮ್ ಐಡಿನೂ ಹಾಕಿರ್ತೀನಿ, ನಂಬರ್ನೂ ಕೂಡ ಹಾಕಿರ್ತೀನಿ. ಒಂದ್ಸರಿ ಅಲ್ಲಿ ಕೂಡ ಎಲ್ಲರೂ ಚೆಕ್ ಮಾಡ್ಕೊಂಡು ನೀವು ಫಾಲೋ ಮಾಡ್ಕೊಳ್ಳಿ ನನ್ನ ಪೇಜ್ನ. ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಇದೇ ಬ್ಯಾಗ್ನೇನೆ ಪ್ರಮೋಷನ್ ಮಾಡಿರ್ತೀನಿ, ಯೂಟ್ಯೂಬಲ್ಲೂ ಕೂಡ ಹಾಕಿರ್ತೀನಿ ನಾನು. ಯಾರೂ ಮಿಸ್ ಮಾಡ್ಕೋಬೇಡಿ ಈ ಆಫರ್ನ. ನೆಕ್ಸ್ಟ್ ಕಲೆಕ್ಷನ್ ಬಂದ್ಬಿಟ್ಟು ಇದು ಕೂಡ ವೆನಿಟಿ ಬ್ಯಾಗಿನೇ ಆಗಿರುತ್ತೆ, ಬಟ್ ಸ್ವಲ್ಪ ದೊಡ್ಡ ಸೈಜ್ ಆಗಿರುತ್ತೆ ಅಷ್ಟೇನೆ. ಇದು ದೊಡ್ಡ ಸೈಜ್ ತುಂಬ ಜನ ಕೇಳ್ತಾಯಿದ್ರು. ಆಫೀಸ್ಗೆ ಹೋಗೋರು ಬಾಕ್ಸ್ಗಳೆಲ್ಲ ಇಟ್ಕೊಂಡು ಹೋಗೋಕ್ಕೆ ಮತ್ತು ಎಲ್ಲರ ಊರಿಗೆ ಹೋಗೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಬ್ಯಾಗ್ ಅಂತೂ. ಇದಕ್ಕೆ 3 ಕಂಪಾರ್ಟ್ಮೆಂಟ್ ಬರುತ್ತೆ. ನಿಜವಾಗೂ ನೀವೆಲ್ಲ ಹೊರಗಡೆ ಎಷ್ಟು ತೊಗೊಂಡಿದ್ದೀರೋ ನನಗೆ ಗೊತ್ತಿಲ್ಲ. ನಾನು ಕೂಡ ಬ್ಯಾಗ್ ಮಾರೋದಕ್ಕಿಂತ ಮುಂಚೆನೇ ಈ ಬ್ಯಾಗ್ನ ನಾನು 750 ರುಪೀಸ್ಗೆ ₹1 ಕಮ್ಮಿ ಕೊಟ್ಟಿರಲಿಲ್ಲ. ಈಗಲೂ ನಾನು ಯೂಸ್ ಮಾಡ್ತಾ ಇದ್ದೀನಿ ಅದನ್ನ. ಬಟ್ ಇವತ್ತು ನಾನು ಆಫರಲ್ಲಿ ಎಷ್ಟು ರೇಟ್ ಕೊಡ್ತಾ ಇದ್ದೀನಿ ಗೊತ್ತಾ? ಓನ್ಲಿ 499 ರುಪೀಸಿಗೆ ಕೊಡ್ತಾ ಇದ್ದೀನಿ. ಇದರಲ್ಲಿ 3 ಕಂಪಾರ್ಟ್ಮೆಂಟ್ ಬರುತ್ತೆ ಮತ್ತು ಸೈಡಲ್ಲಿ 1 ಜಿಪ್ ಬರುತ್ತೆ. ನಿಮ್ಗೆ ಒಳಗಡೆ ಪರ್ಸ್ನಲಿ ಕೂಡ 1 ಜಿಪ್ ಇರುತ್ತೆ ಇದಕ್ಕೆ. ಮತ್ತು 2 ಆಪ್ಷನ್ ಕೊಟ್ಟಿರ್ತಾರೆ. ಒಂದು ಉದ್ದ ಇರುತ್ತೆ ಮತ್ತು ಲೆಂತಿಯಾಗೂ ಇರುತ್ತೆ. ಲೆಂತಿ ಮತ್ತು ಆಫ್ ಎರಡೂ ಇರುತ್ತೆ. ನೀವು ಯಾವ ರೀತಿ ಬೇಕಾದರೂ ಉಪಯೋಗಿಸ್ಕೋಬೋದು. ಇದು ಕೂಡ ಓನ್ಲಿ ನಿಮಗೆ 500 ರುಪೀಸ್ ಆಗುತ್ತೆ. ಇದರಲ್ಲಿ 8 ಕಲರ್ ಅವೈಲೇಬಲ್ ಇದೆ ನೋಡಿ. ಒಂದೇ ನಾನು ಶೋ ಮಾಡ್ತಾ ಹೋಗ್ತೀನಿ. ಬೇಗ ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ಕಿಂಗ್ ನಂಬರ್ ಮೇಲೆ ನೀವು ಆರಾಮಾಗಿ ಬುಕ್ಕಿಂಗ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮಿನಿಮಮ್ ಅಂದರೆ 11 ಕಲರ್ಸ್ ವೆನಿಟಿ ಬ್ಯಾಗ್ಸ್ ಹಾಕ್ಸಿದ್ದೀನಿ. ಒಂದು ಸರಿ ನೀವು ಇನ್ಸ್ಟಾಗ್ರಾಮ್ ಪೇಜ್ನ ಚೆಕ್ ಮಾಡಿದ್ರೆ ಅದರಲ್ಲಿ ಪ್ರತಿಯೊಂದು ಕಲೆಕ್ಷನ್ನು ನಿಮಗೆ ಸಿಗುತ್ತೆ. ಪವನ್ ಸುನಿ ಕಲೆಕ್ಷನ್ ಇನ್ಸ್ಟಾಗ್ರಾಮ್ ಪೇಜ್ನ ಒಂದು ಸರಿ ಚೆಕ್ ಮಾಡಿ ನೋಡಿ ಆಯಿತಾ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈ ಬ್ಯಾಗ್ ಬಗ್ಗೆನೂ ಕೂಡ ನಾನು ಪ್ರಮೋಷನ್ ಮಾಡಿದ್ದೀನಿ. ತುಂಬ ಇದಂತೂ ನಮ್ಮ ಶಾಪಲ್ಲಿ 500ದು ಇನ್ನೂ 1-2 ಡಿಸೈನ್ ಇದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಹಾಕ್ತೀನಿ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬೇಗನೆ ಬುಕ್ಕಿಂಗ್ ಮಾಡ್ಕೊಳ್ಳಿ. ನಂಬರ್ನ ಹಾಕಿರ್ತೀನಿ ನೋಡಿ. ರೀಸ್ಟಾಕು ಹಿಂದೆ ಎಷ್ಟು ಪಾರ್ಟಿವೇರ್ ಡ್ರೆಸ್ಸಸ್ ಅಂತೂ ಸಿಕ್ಕಾಬಟ್ಟೆ, ಲೆಗ್ಗಿನ್ಸು, ಪುಷ್ಪಾಕ್ ಲೆಗ್ಗಿನ್ಸು, ಆ್ಯಂಕಲ್ ಲೆಗ್ಗಿನ್ಸು ಇಷ್ಟೆಲ್ಲನೂ ರೀಸ್ಟಾಕ್ ಮಾಡಿಸಿದ್ದೆ ನಾನು. ತುಂಬ ರೀಸ್ಟಾಕ್ ಆಗಿತ್ತು ಇವತ್ತು ನಮ್ಮ ಶಾಪಲ್ಲಿ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ರೀಸ್ಟಾಕ್ ಆಗಿದೆ. ಯಾರಾದರೂ ನಮ್ಮ ತುಮಕೂರಲ್ಲಿ ವಿಡಿಯೋ ನೋಡ್ತಿದ್ರೆ ನಮ್ಮ ಶಾಪಿಗೆ ವಿಸಿಟ್ ಮಾಡಿದ್ರೆ ತುಂಬ ಕಲೆಕ್ಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಆನ್ಲೈನ್ ಕಸ್ಟಮರ್ಗೂ ಅಷ್ಟೇ ಪವನ್ ಸುನಿ ಕಲೆಕ್ಷನ್ ಇನ್ಸ್ಟಾಗ್ರಾಮ್ ಪೇಜ್ನ ನೋಡಿದ್ರೆ ಅವ್ರಿಗೂ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಕಲೆಕ್ಷನ್ಸ್ ಇದೆ, ತುಂಬ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು ನಮ್ಮ ಶಾಪಲ್ಲಿ. ಎಲ್ಲರೂ ಕೂಡ ನೀವು ಬುಕ್ಕಿಂಗ್ ನಂಬರ್ ಹಾಕಿರ್ತೀನಿ, ಎಲ್ಲರೂ ಬುಕ್ಕಿಂಗ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಹಾಕಿರೋ ಡ್ರೆಸ್ಸು ಅಷ್ಟೇ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಇದು ಬಂದ್ಬಿಟ್ಟು ನಿಮಗೆ ಓನ್ಲಿ 1200 ರುಪೀಸ್ ಆಗುತ್ತೆ ಈ ಡ್ರೆಸ್ಸಸ್ ಅಂತೂ. ಇದರಲ್ಲಿ ತುಂಬ ಕಲೆಕ್ಷನ್ನು ಇದೆ, ಕಲರ್ಸು ಇದೆ. ನೀವು ಆರಾಮಾಗಿ ಬುಕ್ಕಿಂಗ್ ಮಾಡ್ಕೋಬೋದು. ಮತ್ತು ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಸಂಜೆದೇನು ಹಾಕಿಲ್ಲ. ನಾನು ಆ್ಯಕ್ಚುಲಿ ಸಂಜೆ ಯಾಕೆ ಹಾಕಿಲ್ಲ ಅಂದರೆ ನನಗೆ ಪಲ್ಯನೇ ಇತ್ತು, ಅದನ್ನೇ ಸರಿ ಮಾಡಿಕೊಂಡೆ. ಹಾಗಾಗಿ ಥ್ಯಾಂಕ್ ಯು ಆಲ್.